ಇನ್ನು ಸರ್ಕಾರದಿಂದ ಹೊಸದೊಂದು ಆಲೋಚನೆ ಇದೀಗ ಬಹಳ ಚರ್ಚೆಗೆ ಒಳಪಟ್ಟಿರುವುದು. ಅದರಲ್ಲೂ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆ ಎಷ್ಟರ ಮಟ್ಟಿಗೆ ಸಿಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳುವ ನಿಟ್ಟಿನಲ್ಲಿ ಮುಂದೆ ಎಂಎನ್ಸಿ ಕಂಪನಿಗಳಲ್ಲಿ ತಾವು ಕನ್ನಡಿಗರಿಗೆ ನೀಡಿರುವ ಉದ್ಯೋಗದ ಸಂಖ್ಯೆಯ ಡಿಸ್ಪ್ಲೇ ಬೋರ್ಡ್ನಲ್ಲಿ ಹಾಕಬೇಕು ಅನ್ನೋ ಸೂಚನೆ. ಕನ್ನಡಿಗರಿಗೆ ದೊರೆತಿರುವ ಉದ್ಯೋಗದ ಪಟ್ಟಿಯನ್ನ ಪ್ರಕಟಿಸುವಂತೆ ನೋಟಿಸ್ ನೀಡಲಾಗಿದೆ. ಬೋರ್ಡ್ನಲ್ಲಿ ಇದರ ಬಗ್ಗೆ ಪ್ರಕಟಿಸುವಂತೆ ಸೂಚಿಸುವ ನಿಯಮವನ್ನ ಜಾರಿಗೆ ತರಲಿಕ್ಕೆ ಮುಂದಾಗಲಾಗಿದೆ. ಮೊನ್ನೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿಧೇಯಕ ಮಂಡನೆ ಆಗಿದೆ, ಅದು ಪಾಸ್ ಕೂಡ ಆಗಿದೆ. ಈಗ ಈ ನಿಯಮ ಕರ್ನಾಟಕದಲ್ಲಿ ಜಾರಿಗೆ ಬರ್ತಾ ಇದೆ. ಇನ್ ಕೇಸ್ ಬೋರ್ಡ್ ಹಾಕ್ತೇ ಹೋದ್ರೆ ಬೋರ್ಡ್ನಲ್ಲಿ ಆ ಕಂಪನಿಗಳಲ್ಲಿ ಕನ್ನಡಿಗ ಉದ್ಯೋಗಿಗಳ ಸಂಖ್ಯೆಯನ್ನ ಪ್ರಕಟಿಸದೆ ಹೋದ್ರೆ ಅಂಥ ಕಂಪನಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಮುಂದಾಗಲಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತೀಶ್ ನೀಡ್ತಾ ಹೋಗ್ತಾರೆ. ಸತೀಶ್, ನೋಡಿ, ಕನ್ನಡಿಗರ ಅಸ್ಮಿತೆ, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆ ಎಲ್ಲಾ ವಿಚಾರದಲ್ಲಿ ಗಮನಿಸಿದಾಗ ಇದು ಸರಿಯೇ? ಅಂದ್ರೆ ಎಂಎನ್ಸಿ ಕಂಪನಿಗಳಲ್ಲಿ ಎಷ್ಟರ ಮಟ್ಟಿಗೆ ಕನ್ನಡಿಗರಿಗೆ ಸ್ಥಾನಮಾನ ಇದೆ ಅನ್ನೋ ತಿಳ್ಕೊಳ್ಳಿಕ್ಕೆ ಇದಾಗುತ್ತೆ. ಆದ್ರೆ ಇನ್ ಕೇಸ್ ಕಮ್ಮಿ ಇದ್ರೆ ಕ್ರಮ ಏನು? ಸರ್ಕಾರದ ಕಡೆಯಿಂದ ಈ ಬಗ್ಗೆ ಯಾವ ರೀತಿ ಸೂಚನೆಗಳು ಹೊರಬಿದ್ದಿದೆ ಅಂತ? ಸ್ಮಿತಾ, ಆ ಬಗ್ಗೆ ಇನ್ನೂ ನಿಯಮವನ್ನು ರೂಪಿಸಬೇಕಾಗುತ್ತೆ. ಆದರೆ ಆ ಬಗ್ಗೆ ಒಂದು ಚಿಂತನೆಯನ್ನು ಸರ್ಕಾರ ಮಾಡ್ತಾ ಇದೆ. ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿಧೇಯಕ ಉಭಯ ಸದನಗಳಲ್ಲೂ ಮಂಡಿಸಿದರೆ ಅಂಗೀಕಾರ ಆಗಿದೆ. ಪ್ರಮುಖವಾಗಿ ನಾಮಫಲಕವನ್ನು ಅಳವಡಿಸಬೇಕು ಅನ್ನೋ ವಿಧೇಯಕ. ಅದು 60% ಕನ್ನಡದಲ್ಲಿ ಇರಬೇಕು ಮತ್ತು 40% ಇತರ ಭಾಷೆಯಲ್ಲಿ ಇರಬೇಕು ಅನ್ನೋ ನಾಮಫಲಕ ಅಳವಡಿಸೋಕ್ಕೆ ವಿಧೇಯಕ ತಂದಿದೆ. ಅದ್ರ ಜೊತೆಗೇ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಈ ಹಿಂದಿನಿಂದಲೂ ಕೂಡ ಒಂದು ಮಾತಿದೆ, ಕನ್ನಡಿಗರಿಗೆ ಉದ್ಯೋಗ ಕೊಡೋದಿಲ್ಲ ಅನ್ನೋ ಒಂದು ಚರ್ಚೆಗಳು ಬಹಳ ವರ್ಷಗಳಿಂದನೇ ಇದೆ. ಆ ಬಗ್ಗೆ ಸರ್ಕಾರ ಸಾಕಷ್ಟು ಬಾರಿ ಕೆಲವು ಎಚ್ಚರಿಕೆಯನ್ನು ಕೊಟ್ಟಿದ್ರು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಈ ವಿಧೇಯಕದಲ್ಲೇ ಅದನ್ನು ಕೂಡ ನಿಯಮವನ್ನು ರೂಪಿಸಬೇಕು ಅನ್ನೋ ಒಂದು ಸಲಹೆ ಬಂದಿದೆ. ಪರಿಷತ್ನಲ್ಲಿ ಈ ಬಗ್ಗೆ ಚರ್ಚೆ ಆಯಿತು, ಸದಸ್ಯರು ಸಲಹೆಯನ್ನು ನೀಡಿದರು. ಆ ಸಲಹೆಗೆ ಸರ್ಕಾರ ಕೂಡ ಒಪ್ಪಿದೆ. ಅದನ್ನು ಮಾಡ್ತೀವಿ, ನಿಯಮ ರೂಪಿಸುವಾಗ ಅದನ್ನು ಕೂಡ ಮಾನ್ಯ ಮಾಡ್ತೀವಿ. ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನೋಟಿಸ್ ಬೋರ್ಡಲ್ಲಿ ಪ್ರಕಟಿಸಬೇಕು. ಒಂದು ವೇಳೆ ಕೊಡದೇ ಇದ್ದರೆ ಏನು ಮಾಡ್ತೀರಿ? ಅದನ್ನೆಲ್ಲ ಕೂಡ ನಿಯಮವನ್ನು ರೂಪಿಸಿ ಚರ್ಚೆ ಮಾಡಿ, ಕಾನೂನು ತಜ್ಞರು ಮತ್ತು ಬೇರೆ ಬೇರೆ ತಜ್ಞರ ಜೊತೆ ಚರ್ಚೆ ಮಾಡಿ ಆ ನಿಯಮವನ್ನು ರೂಪಿಸಬೇಕಾಗುತ್ತೆ. ಏನಾಗ್ತಾರೆ, ದಂಡ ಮಾಡಬೇಕಾಗತ್ತಾ, ಆ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ತಾರ ಅಥವಾ ಲೈಸೆನ್ಸ್ ರದ್ದು ಮಾಡ್ತಾರ, ಅದೆಲ್ಲ ನಿಯಮ ರೂಪಿಸಿದ ನಂತರ ಬರುತ್ತೆ. ಈಗ ಚರ್ಚೆಯ ಹಂತದಲ್ಲಿದೆ, ಎಲ್ಲರೂ ಚರ್ಚೆ ಮಾಡಿ ಅದಕ್ಕೊಂದು ನಿಯಮ ರೂಪಿಸಬೇಕಾಗುತ್ತೆ. ಆದರೆ ಸರ್ಕಾರಕ್ಕೆ ಬಂದ ಸಲಹೆ ಹಿನ್ನೆಲೆಯಲ್ಲಿ, ಸದಸ್ಯರು ನೀಡಿದ ಸಲಹೆ ಹಿನ್ನೆಲೆಯಲ್ಲಿ ಸರ್ಕಾರ ಅದನ್ನು ತೆಗೆದುಕೊಂಡು ಆ ಬಗ್ಗೆ ನಿಯಮ ರೂಪಿಸುವ ಪ್ಲಾನ್ ಮಾಡ್ತಾ ಇದೆ. ಸ್ಮಿತಾ, ಇದು ಸರೋಜಿನಿ ಮಹಿಷಿ ವರದಿ ಇರ್ಬೋದು, ಸಾಕಷ್ಟು ಕಾರ್ಖಾನೆಗಳು ಕರ್ನಾಟಕಕ್ಕೆ ಬರ್ತವೆ, ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋ ಒಂದು ಚರ್ಚೆಗಳು ಆಗ್ತಾ ಇದೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಸಿಕ್ಕಿದೆ ಅನ್ನೋದು ಸಾಕಷ್ಟು ಚರ್ಚೆಯ ವಿಚಾರ. ಹೀಗಾಗಿನೇ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಈಗ ನಿಯಮ ಮಾಡಲಿಕ್ಕೆ ಮುಂದಾಗಿದೆ. ಮುಂದೆ ಕಾದು ನೋಡಬೇಕು. ಬಹುರಾಷ್ಟ್ರೀಯ ಕಂಪನಿಗಳು ಸಾವಿರಾರು ಕೋಟಿ ರೂಪಾಯಿ ಇಲ್ಲಿ ಹೂಡಿಕೆ ಮಾಡಿರ್ತಾರೆ, ಅವ್ರನ್ನ ದಂಡಿಸುವ ಕೆಲಸ ಸರ್ಕಾರದಿಂದ ಆಗುತ್ತಾ ಅನ್ನೋದು ಪ್ರಶ್ನೆ. ಆ ನಿಟ್ಟಿನಲ್ಲಿ ಸರ್ಕಾರ ವಿಧೇಯಕದ ಜೊತೆಗೆ ನಿಯಮವನ್ನು ರೂಪಿಸಿ ಅವೆಲ್ಲ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ಧನ್ಯವಾದ ಮಾಹಿತಿಗಾಗಿ. ಬೇಸಿಗೆ ಪ್ರಾರಂಭಕ್ಕೆ ಇನ್ನು ಕೆಲ ದಿನಗಳು ಬಾಕಿ ಇರುವಾಗಲೇ ವಿಜಯನಗರ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಪ್ರಾರಂಭವಾಗಿದೆ. ಅದರಲ್ಲೂ ಅಂತರ್ಜಲದ ಮಟ್ಟ ಕುಸಿತದಿಂದಾಗಿ ಈಗಾಗಲೇ 50ಕ್ಕೂ ಅಧಿಕ % ಬೋರ್ವೆಲ್ಗಳು ಫೇಲ್ ಆಗಿದೆ. 200-300 ಅಡಿಗಳು ಆಳ ತೆಗೆದ್ರೂ ಕೂಡ ನೀರು ಸಿಗ್ತಿಲ್ಲ ಅನ್ನೋ ಒಂದು ಬೇಸರ ಅಲ್ಲಿನ ಜನರು ವ್ಯಕ್ತಪಡಿಸಿದ್ದಾರೆ. ಅಲ್ಲಿನ ಸ್ಥಿತಿಗತಿ ಬಗ್ಗೆ 1 ನಿಮಿಷದ ವರದಿ ಇದೆ, ಗಮನಿಸಿ. 1956ರಲ್ಲಿ ಏನು ಶಿಫ್ಟೆಡ್ ವಿಲೇಜ್ಗಳಂತೇಳಿ ತುಂಗಭದ್ರಾ ಜಲಾಶಯವನ್ನು ಕಟ್ಟಲಿಕ್ಕೆ ಬೇರೆ ಬೇರೆ ಊರುಗಳಿಗೆ ಏನೋ ಶಿಫ್ಟ್ ಮಾಡಲಾಗಿರ್ತಕ್ಕಂಥ ಊರು ಮರಮ್ನಹಳ್ಳಿ ಪಟ್ಟಣ ಕೂಡ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕೂಗಳತೆ ದೂರ, ತುಂಗಭದ್ರಾ ಜಲಾಶಯದ ಕೂಗಳತೆ ದೂರದಲ್ಲಿರ್ತಕ್ಕಂತಹ ಈ ಮರಮ್ನಹಳ್ಳಿ ಪಟ್ಟಣಕ್ಕೆ ಕುಡಿಯ ನೀರಿನ ಸಮಸ್ಯೆ ಯಾವಾಗಲೂ ಕೂಡ ಇದೆ. 1956ರಿಂದ ಕೂಡ ಇದೇ ಸ್ಥಿತಿ. ಸಿಹಿ ನೀರಿನ ಪರಿಸ್ಥಿತಿಯನ್ನು ಅವರು ನೋಡೇ ಇಲ್ಲ, ಸಿಹಿ ನೀರನ್ನು ನಾವು ಬಳಸೇ ಇಲ್ಲ ಅಂತಕ್ಕಂಥ ಮಾತುಗಳು ಈ ಭಾಗದ ಜನರು ಕೇಳ್ತಾರೆ. ಈಗ ಈ ಒಂದು ಕುಡಿಯೋ ನೀರು ಈಗ ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ರಾತ್ರಿ 12 ಗಂಟೆನೂ ಆಗ್ಬೋದು, ಬೆಳಗ್ಗೆ ಮುಂಜಾನೆ 2 ಗಂಟೆ